ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಕೊಟ್ಟಂಥ ದೂರಿನಲ್ಲಿ ಆ ದೂರಿನ ಸಬ್ಜೆಕ್ಟ್ನಲ್ಲೇ ಭಾಳ ಸ್ಪಷ್ಟವಾಗಿ ಎಮ್.ಎಲ್.ಎ. ಪೊನ್ನಣ್ಣ, ಮಂತರ್ಗೌಡ, ಹರೀಶ್ ಪೂವಯ್ಯ, ತೆನ್ನಿರ ಮೈನ ಈ 4 ಜನರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ದೂರಿನಲ್ಲಿ ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ FIRನ ಅವ್ರು ಹಾಕಬೇಕಿತ್ತು. ಆದರೂ ಕೂಡ ಸರ್ಕಾರದ ಒತ್ತಡಕ್ಕೆ ಮಣಿದು ತೆನ್ನಿನ ಮೈನನೊಬ್ಬನ ಬಿಟ್ಟು ಇನ್ನು ಉಳಿದವ್ರನ್ನೆಲ್ಲಷ್ಟೂ ಜನ ಹೆಸರನ್ನು ಕೈ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಹೋರಾಟವನ್ನು ಕೂಡ ಮಾಡಿದ್ವು. ಆದರೆ ಸರ್ಕಾರ ಹೋರಾಟಕ್ಕೆ ಒಂದು ಸಣ್ಣ ಒಂದು ಕಿಂಚಿತ್ತು ಗಮನವನ್ನು ಕೊಡುವಂತಹ ಸೌಜನ್ಯವನ್ನು ಕೂಡ ತೋರಲಿಲ್ಲ. ಸೋಮಯ್ಯಗೆ ನ್ಯಾಯ ಕೊಡಬೇಕು ಅಂತ ಸರ್ಕಾರಕ್ಕೆ ಅನ್ನಿಸಲೇ ಇಲ್ಲ. ಹಾಗಾಗಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೀವಿ. ಇವತ್ತು ಹೈಕೋರ್ಟ್ನಲ್ಲಿ ಖ್ಯಾತ ವಕೀಲರು, ಈ ಹಿಂದೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಅರುಣ್ ಶ್ಯಾಮ್ ಅವರು ರಿಟ್ ಪಿಟಿಷನ್ನ ಫೈಲ್ ಮಾಡ್ತಾ ಇದ್ದಾರೆ. ಪೊನ್ನಣ್ಣ, ಮಂತರ್ಗೌಡ, ಹರೀಶ್ ಪೂವಯ್ಯ ಅವರ ಹೆಸರನ್ನು ಕೂಡ ಇದಕ್ಕೆ ಸೇರಿಸಬೇಕು ಅಂತ ಹೇಳಿ ಕೋರ್ಟಿನ ಮುಂದೆ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು, ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು, ಆರ್ ಅಶೋಕ್ ಅವರು, ನಮ್ಮೆಲ್ಲ ಪ್ರಮುಖ ಮುಖಂಡರು ಕೂಡ ಅರುಣ್ ಶ್ಯಾಮ್ ಅವ್ರ ಹತ್ರ ಮಾತಾಡಿದ್ದಾರೆ. ನಾವೆಲ್ಲ ಮನವಿನೂ ಕೂಡ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಎಲ್ಲ ದಾಖಲೆ ಸಮೇತವಾಗಿ, ಆ ದೂರಿನ ಸಮೇತವಾಗಿ, ಆತನ ಕಡೆಯ ವಾಟ್ಸಪ್ ಮೆಸೇಜ್ ಇರ್ಬೋದು, ಆತ ತನ್ನ ಪತ್ನಿಗೆ ಬರೆದಿದ್ದಂತಹ ಪತ್ರ ಇರ್ಬೋದು, ಇದಿಷ್ಟನ್ನು ಕೂಡ ಅಟ್ಯಾಚ್ ಮಾಡಿ ನ್ಯಾಯಾಲಯದ ಮುಂದೆ ಇವತ್ತು ಸಲ್ಲಿಸ್ತಾ ಇದ್ದೀವಿ. ನಾನು ನನ್ನ ಫೇಸ್ಬುಕ್ನಲ್ಲೇ ಹಾಕಿದ್ದೀನಿ. ಪೊಲೀಸರು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದರು. ಅಲ್ಲಿಂದ DCP ಅವ್ರಿಗೆ ಮಾತಾಡಿದ್ರು, ಮತ್ತು ಕಮಿಷನರಿಗೂ ಕೂಡ ಮಾತಾಡಿದ್ರು. ದೂರಿನಲ್ಲಿ ಕೊಟ್ಟೇ ಇಲ್ಲ ಅಂತ ಸುಳ್ಳು ಹೇಳಿದರು. ಆದರೆ ರಾತ್ರಿ 2 ಗಂಟೆಗೆ ಬಾಡಿ ಬಂದಾಗ ಅವ್ರ ಜೊತೆಗೆ ಬಂದಂತಹ ಅವರ ಸಂಬಂಧಿಕ ಜೀವನ್ನು, ಅವರೇ ದೂರುದಾರರು, ಅವ್ರ ಕೈಯಲ್ಲೇ ನೀವು ಯಾವ ದೂರನ್ನ ಕೊಟ್ಟಿದ್ರಿ ಅಂತ ಹೇಳಿದಾಗ ಆ ದೂರಿನ ಕಾಪಿನ ಕೊಟ್ಟರು. ಆ ಕಾಪಿಯ ಸಬ್ಜೆಕ್ಟ್ನಲ್ಲೇ ಈ 4 ಜನರ ಹೆಸರನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡಿದರು. ಇಷ್ಟಾಗಿಯೂ ಕೂಡ ಪೊಲೀಸರು ಕಾನೂನಿಗೆ ಅನುಗುಣವಾಗಿ ನಡ್ಕೊಳ್ಳೋ ಬದಲು ಸರ್ಕಾರದ ಮೂಗಿನೇರೋಕ್ಕೆ ನಡ್ಕೊಂಡು ಈ ರೀತಿ ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಮಾಧ್ಯಮಗಳಿಗೆ ಹರಿಬಿಡೋ ಕೆಲಸನ ಮಾಡಿದ್ದಾರೆ. ತಮ್ಮ ವಿರುದ್ಧ ಪ್ರತಿಭಟನೆ ಆಗ್ತಾ ಇರುವಂಥದ್ದು, ನೀವು ಹೋದ್ರೆ ಅಲ್ಲಿ ನಿಮ್ಮನ್ನ ಒಳಗಡೆ ಬಿಟ್ಕೊಡಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಸ್ಥಳೀಯ ಶಾಸಕರು ಮಾಡ್ತಾರೆ. ಇವತ್ತು ಒಂದು 11 ಗಂಟೆ ಅಥವಾ 11:15 ನಾನು ಮಡಿಕೇರಿನಲ್ಲೇ ಇರ್ತೀನಿ. ಹಾಗೂ SP ಮತ್ತು DC ಇಬ್ಬರನ್ನೂ ಕೂಡ ಭೇಟಿಯಾಗ್ಲಿಕ್ಕೆ ಹೋಗ್ತೀನಿ. ಅದು ಯಾರ್ಯಾರು ಭಾಳ ವೀರಾವೇಶದಿಂದ ಮಾತಾಡಿದಾರಲ್ಲ ಅವರೆಲ್ಲರೂ ಕೂಡ ಇವತ್ತು ಮಡಿಕೇರಿಗೆ ಬನ್ನಿ. ನಾನು ನಿನ್ನೆ ಸಂಜೆನೇ ಫೇಸ್ಬುಕ್ನಲ್ಲಿ ಹಾಕಿದ್ದೀನಿ. ಕಡೆ ಕ್ಷಣದಲ್ಲಿ ಹೇಳ್ಬಿಟ್ಟ ಅಂತ ಆಗಬಾರ್ದು ನಿಮಗೆ, ಅದಕ್ಕೆ ಅಡ್ವಾನ್ಸಾಗಿ ನೋಟಿಸ್ ಕೊಟ್ಟಿದ್ದೀನಿ. ಬನ್ನಿ, ಅದು ಯಾರ್ಯಾರು ಭಾಳ ಪೌರುಷವನ್ನು ತೋರಿಸೋವಂಥವ್ರು ಇದ್ದೀರಿ ದಯವಿಟ್ಟು ಬನ್ನಿ. ಮೊದಲನೇದಾಗಿ ವಿನಯ್ ಸೋಮಯ್ಯನ ಕೊಂದವ್ರು ಯಾರು? ಕೊಂದಿದ್ದೆ ಪೊನ್ನಣ್ಣ. ಆತನ ವಿರುದ್ಧ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಆತ ಅಡ್ಮಿನ್ ಇದ್ದಾನೆ. ಅಡ್ಮಿನ್ ಮೇಲೆ ಕೇಸ್ ಹಾಕುವಂಥದ್ದು, ಅವನಿಗೆ ಹೆರಾಸ್ಮೆಂಟ್ ಮಾಡುವಂಥದ್ದು, ತಹಸೀಲ್ದಾರಿಗೆ ಚಿತಾವಣೆ ಕೊಟ್ಟು 107 ಹಾಕ್ತೀವಿ, ರೌಡಿ ಶೂಟ್ ಓಪನ್ ಮಾಡ್ತೀವಿ ಅಂತೇಳಿ ಹೇಳಿ ಬೆದರಿಸುವಂಥದ್ದು, ಈ ಕೆಲಸವನ್ನು ಮಾಡ್ತಾರೆ ಯಾರು? ಪೊನ್ನಣ್ಣ ಮಾಡಿರುವಂಥದ್ದು. ಪೊನ್ನಣ್ಣ ಕೊಂದಿದ್ರಿಂದಲೇ ಅಲ್ವಾ ನಾವು ಸಾವಿಗೆ ನ್ಯಾಯ ಕೊಡಿ ಅಂತ ಹೋಗಿದ್ದು. ಸಾವಿಗೆ ನ್ಯಾಯ ಕೇಳಿದರೆ ರಾಜಕೀಯ ಆಗುತ್ತೆ. ಸಾಯಿಸಿದವನು ಕೊಲೆಗಡಕನ ಕಥೆ ಏನು? ಕೊಲೆಗಡಕನ ಬಾಯಲ್ಲಿ ಇವತ್ತು ಸಾವನ್ನ ಇಟ್ಕೊಂಡು ಹೆಣ ಇಟ್ಕೊಂಡು ರಾಜಕೀಯ ಮಾಡ್ತಿದ್ರು ಅಂತ ಹೇಳ್ತಾರೆ. ಆ ಥರ ವಿನಯ್ ಸೋಮಯ್ಯನ ಕೊಂದಿದ್ದೇ ಪೊನ್ನಣ್ಣ ಅಲ್ವಾ? ಸರ್, ತಮ್ಮ ಪ್ರತಿಕೃತಿ ದಹನ ಮಾಡುವಂಥದ್ದು, ಚಪ್ಪಲಿ ಹಾಕಿ ಎಲ್ಲವೂ ಕೂಡ ನಿನ್ನೆ ಮಡಿಕೇರಿಯಲ್ಲಿ ನಡೆದೋಗಿದೆ. ಇದಕ್ಕೆ ಇವತ್ತು ನಾನು ಮಡಿಕೇರಿನಲ್ಲಿ ಉತ್ತರ ಕೊಡ್ತೀನಿ. ಈಶ್ವರಪ್ಪ ಅವರ ಪ್ರಕರಣದಲ್ಲಾದಂತೆ ಆಡಳಿತ ಪಕ್ಷ ಇದ್ರು FIR ಆಗ್ತದೆ ಅವ್ರ ಮೇಲೆ ದಾಖಲು. ಇವ್ರ ಮೇಲೆ ಯಾಕೆ FIR ಏನಾದ್ರು ಕಾಣದ ಕೈಗಳು ಕೆಲಸ ಮಾಡ್ತಾರೆ? ಸರ್ಕಾರ ನೇರವಾಗಿ ಭಾಗಿಯಾಗ್ತಾ ಇದೆ. ಸಿದ್ದರಾಮಯ್ಯನವರೇ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾರೆ, ಏನು BJP ಅವರು ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿದ ಕೂಡಲೇ ನಾವು FIR ಹಾಕೋಕ್ಕಾಗುತ್ತಾ ಅಂತಾರೆ. ಸಿದ್ದರಾಮಯ್ಯನವರು ಈ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಅಮಾಯಕ ತೀರ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅದು ಅವರ ಶಾಸಕರ ಒತ್ತಡದಿಂದ ತೀರ್ಕೊಂಡಿದ್ದಾನೆ. ಇಷ್ಟಾಗಿಯೂ ಕೂಡ 6 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮಾತಾಡೋದ್ರ ಬದಲು ಕಾಂಗ್ರೆಸ್ಸಿನ ಕಾರ್ಡ್ ಹೋಲ್ಡರ್ ಥರ ಅವರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಈ ರಾಜ್ಯದ ದುರ್ದೈವ ಅದು.